ಭಾರತ ಸಾವಿರಾರು ವರ್ಷಗಳ ಸಂಸ್ಕೃತಿ, ಅನೇಕ ಭಾಷೆಗಳು, ವಿಭಿನ್ನ ಧರ್ಮಗಳು, ಆದರೆ ಒಂದೇ ಆತ್ಮ. ಪ್ರತಿ ವರ್ಷದ ಜನವರಿ 26 ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1950ರ ಜನವರಿ 26ರಂದು ಭಾರತ ತನ್ನದೇ ಆದ ಸಂವಿಧಾನವನ್ನು ಅಂಗೀಕರಿಸಿ ಒಂದು ಸಾರ್ವಭೌಮ ಗಣರಾಜ್ಯವಾಗಿ ಹೊರಹೊಮ್ಮಿತು. ಇದು ಕೇವಲ ಒಂದು ದಿನವಲ್ಲ, ಇದು ನಮ್ಮ ಹಕ್ಕುಗಳು, ಕರ್ತವ್ಯಗಳು ಮತ್ತು ಸಮಾನತೆಯ ಸಂಕೇತ. ತಿರಂಗಾದ ಕೇಸರಿ ತ್ಯಾಗವನ್ನು ಹೇಳುತ್ತದೆ. ಬಿಳಿ ಶಾಂತಿ ಮತ್ತು ಸತ್ಯವನ್ನು ಸಾರುತ್ತದೆ. ಹಸಿರು ಬೆಳವಣಿಗೆ ಮತ್ತು ಭರವಸೆಯ ಸಂಕೇತ. ಮಧ್ಯದ ಅಶೋಕ ಚಕ್ರ ನಿರಂತರ ಚಲನೆಯ ಪ್ರತೀಕ. ಗಣರಾಜ್ಯೋತ್ಸವ ದಿನ ದೆಹಲಿಯ ರಾಜಪಥದಲ್ಲಿ ನಡೆಯುವ ಪರೇಡ್ ನಮ್ಮ ಸೇನೆಯ ಶಕ್ತಿ, ರಾಜ್ಯಗಳ ಸಂಸ್ಕೃತಿ, ಭಾರತದ ಏಕತೆಯಲ್ಲಿ ವೈವಿಧ್ಯತೆಯನ್ನು ಜಗತ್ತಿಗೆ ತೋರಿಸುತ್ತದೆ. ಗ್ರಾಮದ ರೈತನಿಂದ ನಗರ ಕಾರ್ಮಿಕನ ತನಕ, ಶಾಲೆಯ ಮಕ್ಕಳಿಂದ ಸೈನಿಕರ ತನಕ ಪ್ರತಿಯೊಬ್ಬರು ಈ ಗಣರಾಜ್ಯದ ಅಡಿಪಾಯ. ಗಣರಾಜ್ಯೋತ್ಸವ ನಮಗೆ ನೆನಪಿಸುತ್ತದೆ, ನಮ್ಮ ಹಕ್ಕುಗಳ ಜೊತೆ ಕರ್ತವ್ಯ ಇದೆ. ದೇಶವನ್ನು ಪ್ರೀತಿಸುವುದು ಎಂದರೆ ಸತ್ಯ, ಶಿಸ್ತು, ಶ್ರಮ ಮತ್ತು ಸಹಕಾರದಿಂದ ಬದುಕುವುದು. ಇಂದು ನಾವು ಹೆಮ್ಮೆ ಪಡೋಣ, ನಾಳೆ ಇನ್ನಷ್ಟು ಬಲಿಷ್ಠ ಭಾರತ ಕಟ್ಟೋಣ. ಗಣರಾಜ್ಯೋತ್ಸವದ ಈ ಪವಿತ್ರ ದಿನ ಭಾರತ ಮಾತೆಗೆ ನಮ್ಮ ನಮನ. ಜೈ ಹಿಂದ್.